ಹಲೋ ಎವ್ರಿವನ್, ನಾನು ನಿಮ್ಮ RJ ಆಂಗ್ರಿ ಬರ್ಡ್. ಇವತ್ತು ನಾವು ಸೆಕೆಂಡ್ PUCನಲ್ಲಿ ಬರೋ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಇರೋ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಇದ್ರದ್ದು ಪೂರ್ತಿ ಚಾಪ್ಟರ್ ಏನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆಯೋ ನೋಡ್ಕೊತಾ ಹೋಗೋಣ. ಇದು ಕರ್ನಾಟಕ ಸ್ಟೇಟ್ ಸಿಲೆಬಸ್ ಆಗಿರತ್ತೀರಿ. ಮತ್ತು ವಿಡಿಯೋ ಹೊರಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ RJ ಆಂಗ್ರಿ ಬರ್ಡ್ ಕಾರ್ಡ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇರುತ್ತೆ, ಅಲ್ಲೂ ಸಹ ನೀವು ನನ್ನ ಫಾಲೋ ಮಾಡ್ಕೋಬೋದು. ಸ್ಟ್ರೇಟ್ ಅವಾಗ ನಾ ವಿಡಿಯೋ ಹೊರಗೆ ಹೋಗೋಣ. ಫಸ್ಟ್ ಒನ್ ಏನಪ್ಪ ಅಂದರೆ, ಬೋಯಿಂಗ್ ಇನ್ ಜಪಾನ್ ಈಸ್ ಕ್ವೈಂಟರ್ ಮೋರ್ ಫಾರ್ಮಲ್ ದ್ಯಾನ್ ಓರಿಯೆಂಟೆಡ್. ಡು ಯು ಅಗ್ರಿ? ಸೆಕೆಂಡ್, ಹೌ ಡಸ್ ಜಾರ್ಜ್ ಮೈಕ್ಸ್ ಬ್ರಿಂಗ್ ಔಟ್ ದ ಹ್ಯೂಮರ್ ಇನ್ ದ ಜಪಾನ್ ಮ್ಯಾನರಿಸಮ್ ಆಫ್ bowing? Third, describe how traffic in Brazil leads to humorous observation. Fourth, write a note on your perception on Japan and Brazil through a traveler's eye. ಇಷ್ಟಕ್ಕೆ ನಾನು ನನ್ನ ವೀಡಿಯೋ ಎಂಡ್ ಮಾಡ್ಕೊತೀನಿ. ಇದರಲ್ಲಿ ನಿಮಗೆ ಇನ್ನೇನು ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಅಂತ ಬರೋದಿಲ್ಲ. ಆ ಥರ ಏನಾದರೂ ಸಿಕ್ಕಿದ್ರೆ ಫಟಾಫಟಾಗಿ ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡ್ಕೊತಾ ಹೋಗ್ತೀನಿ. ಮಿಸ್ ಮಾಡಿದೆ ಅದೊಂದು ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಅದ್ರದ್ದು ಲಿಂಕ್ ನಾನು ಡೆಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಇದೇ ಥರ ನಿಮಗೆ ಬೇರೆ ಸಬ್ಜೆಕ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಬೇಕು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ ಆಂಗ್ರಿ ಬರ್ಡ್ ಕಾರ್ಡ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇರುತ್ತೆ, ಅಲ್ಲೂ ಸಹ ನೀವು ನನ್ನ ಫಾಲೋ ಮಾಡ್ಕೋಬೋದು. ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.